ಈಗ ಫಸ್ಟ್ ಅದಕ್ಕಿಂತ ಮುಂಚೆ SIR ಇದಕ್ಕೆ ಬಂದಿದ್ದು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಇಷ್ಟು ಸಮಯದೊಳಗೆ ನೀವು SIRದು ಡಿಸ್ಟ್ರಿಕ್ಟ್ ಮಟ್ಟದ್ದು ಎಲ್ಲ ಟ್ರೈನಿಂಗು ಏನೇನಿದೆ ಮಾಡ್ಬೇಕು ಅಂತ ಹೇಳಿದಾರೆ. ಇವತ್ತು ಎಲ್ಲಾ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ತಾಲೂಕಿಂದನೂ ಕೂಡ ಎಲ್ಲಾ ಬ್ಲಾಕ್ ಇಂದ ಅವ್ರು ಯಾರನ್ನ ಕರ್ಸ್ಕೋಬೇಕು ಅವ್ರನ್ನೆಲ್ಲ ಕರ್ಸ್ಕೊಂಡಿದ್ದಾರೆ. SIR ಬಹಳ ಇಂಪಾರ್ಟೆಂಟ್. ಇಡೀ ರಾಜ್ಯದ ಜನರ ಒಂದು ಮತದಾರದ ಹಕ್ಕು ಏನಿದೆ ಅದನ್ನ ಅವರಿಗೆ ಕೊಡಿಸ್ಬೇಕಾಗತ್ತೆ. ಮತ್ತೆ ಇದನ್ನ ಬಿಜೆಪಿಯವರು ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕೆ ಮತದಾರರ ಹಕ್ಕನ್ನ ಕೊಡಿಸ್ತಕ್ಕಂಥದ್ದು ನಮ್ಮ ಸಂವಿಧಾನದ ಮೊದಲನೇ ಹಕ್ಕು. ಅದನ್ನ ನಾವು ಆ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಆ ನಿಟ್ಟಿನ ಮೇಲೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು. ಈಗ ನೀವು ಎರಡನೇ ಪಟ್ಟಿದು ನೀವೇನ್ ಹೇಳ್ತಾ ಇದ್ದೀರಾ, ನಾ ಮುಂಚೆಯಿಂದನೂ ಒಂದು ಹೇಳಿದ್ದೀನಿ, ಅದೆಲ್ಲ ಹೈಕಮಾಂಡ್ ಅವರು ನಿರ್ಧಾರ. ಹೈಕಮಾಂಡ್ ಅವರು ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಕೂಡ ಕೆಲವರಿಗೆಲ್ಲ ಬೇಡಿಕೆಗಳು ಇರ್ತವೆ, ಅದು ತಪ್ಪೇನಿಲ್ಲ. ಬೇಡಿಕೆಗಳು ಅವ್ರ ವ್ಯಾಪ್ತಿಗೆ ಬಿಟ್ಟು ಬಿಡ್ತೀವಿ. ಆದ್ರೆ ಫೈನಲ್ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ. ಅದನ್ನ ಈ 18 ಏನು ರಾಜ್ಯಸಭಾ ಮತ್ತೆ MLC ವಿಧಾನ ಪರಿಷತ್ತಿನ ಚುನಾವಣೆ ಆದ ತಕ್ಷಣ ಅದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೆಚ್ಚು ಕಮ್ಮಿ ಅವ್ರು ಫೈನಲೈಸ್ ಮಾಡ್ಬಿಟ್ಟು ಬೇಗ ಮಾಡ್ತಾರೆ ಅಂತ ಹೇಳಿ ಒಂದು ವಿಶ್ವಾಸ ಇದೆ. ಇಲ್ಲ ಸಚಿವರಲ್ಲ, ದಟ್ ಇಸ್ ರಾಂಗ್. ಶಿಕ್ಷಣ ಸಚಿವರಿಲ್ಲ ಅಂತ ಹೆಂಗ್ ಹೇಳ್ತೀರಾ? ಮಾನ್ಯ ಮುಖ್ಯಮಂತ್ರಿ ಕೈಯಲ್ಲೇ ಅದು ಇಲಾಖೆ ಇದೆ, ಅವರೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾರೆ, ಅವರೇ ವಿಶೇಷವಾಗಿ. ಆಮೇಲೆ ಫಸ್ಟ್ ಅವ್ರು ಘೋಷಣೆ ಮಾಡಿರೋದು ಯಾರಿಗೆ? ವಿದ್ಯಾರ್ಥಿಗಳಿಗೆ. ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಣ ಸಚಿವರೇ ಇಲ್ಲ ಅಂತ ಹೇಳ್ಬಿಟ್ರೆ ಹೆಂಗಾಗ್ತದೆ? ಎಷ್ಟೊಂದ್ ಸತಿಗೆ ನೀವು ತೆಲಂಗಾಣಲ್ಲಿ ರೇವಂತ್ ರೆಡ್ಡಿ ಅವರೇ ಶಿಕ್ಷಣ ಸಚಿವರಲ್ಲಿ. ಸೊ ಶಿಕ್ಷಣ ಸಚಿವರಿಲ್ಲ ಅಂತ ಹೇಳ್ಬಾರ್ದು. ಮೊನ್ನೆ ಮುಖ್ಯಮಂತ್ರಿ ಇಟ್ಕೊಂಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ನೋಡ್ತಾ ಇದ್ದಾರೆ. ಅವ್ರ ಇಲಾಖೆಯಿಂದ ಎಲ್ಲ ಬ್ರೀಫಿಂಗ್ ಕೂಡ ತಗೊಂಡಿದ್ದಾರೆ ಒಳ್ಳೆ ರೀತಿಯಲ್ಲಿ. ಏನಂದ್ರೆ ಟೈಮ್ಲಿ ಯಾವಾಗ ಶುರು ಆಯ್ತು ಕ್ಲಾಸಸ್, ಆ ಟೈಮಲ್ಲಿ ಇನ್ನು ಯಾರು ಓದ್ ತಗೊಂಡಿರ್ಲಿಲ್ಲ. ಇದೆಲ್ಲ ಆಗದೆ ಇರೋದು ಸ್ವಲ್ಪ ಗೊಂದಲ ಅಂತೇಳಿ ನೀವ್ ಅನ್ಕೊಂಡಿದ್ರೆ ಇಲ್ಲ ಅದನ್ನ ಅದೆಲ್ಲ ಹೈಕಮಾಂಡಿಗೆ ಬಿಡ್ಬೇಕಾಗತ್ತೆ. ಅದನ್ನ ನಿಮ್ ಜೊತೆಗೆ ನಾನು ಚರ್ಚೆನು ಮಾಡೋದಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ ಏನ್ ನಿರ್ಧಾರ ತಗೊಳ್ಬೇಕು, ಅದು ಒಳ್ಳೆ ರೀತಿಯಲ್ಲಿ ನಿರ್ಧಾರವನ್ನ ತಗೊಳ್ತಾರೆ. ಪಬ್ಲಿಕ್ ಶಾಲೆ ಇಲ್ಲ, ಕನಸಿನ ಕೂಸು ಅಂದ್ರೆ ನಮ್ ಕಾಂಗ್ರೆಸ್ ಪಕ್ಷದ ಕನಸಿನ ಕೂಸೋದು ಅದು ಆಗ್ತದೆ, ಅದು ಕಂಟಿನ್ಯೂ ಆಗಿ ಆಗ್ತದೆ. ಶಿವಮೊಗ್ಗದಲ್ಲೇ ಮಾಡ್ತಾರೆ, ಅದು ಸರ್ಕಾರದಿಂದ ಆದಷ್ಟು ಬೇಗ ನಡೀತದೆ. ಆ ಟೈಮಲ್ಲಿ ಸ್ವಲ್ಪ ಈ ಬದಲಾವಣೆ ಇದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಗೊಂದಲ. ಆ ಕಾರ್ಯಕ್ರಮಕ್ಕೆ ಆಯ್ತೆ ಹೊರತು ಆ ಕಾರ್ಯಕ್ರಮ ನಿಂತಿದೆ ಅಂತ ಹೇಳಲ್ಲ. ಆ ಕಾರ್ಯಕ್ರಮ ಇದೆ. 1,000 ಶಾಲೆ ಏನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಬೇಕು, ಅದಾಗ್ತವೆ. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಇನ್ನೇನೇನು ಬದಲಾವಣೆ ಎಲ್ಲದೂ ಕೂಡ ಚೆನ್ನಾಗುತ್ತೆ. ಮೊನ್ನೆನೂ ಕೂಡ ರಿಸಲ್ಟ್ಸ್ ಕೂಡ ನೀವು ನೋಡಿದ್ರಿ. ಬಹಳ ಸಂತೋಷ ಏನು ಅಂದ್ರೆ CET ಅಲ್ಲೂ ಕೂಡ ಯಾರು CBSE ICIC ಅಂತ ಹೇಳಿ ಗುಂಗಿತ್ತು ಸಾಮಾನ್ಯ ಜನರಲ್ಲೋ, ICIC ಅಂದ್ರೆ ಗುಡ್ ಕ್ವಾಲಿಟಿ, CBSE ಅಂದ್ರೆ ಅದಕ್ಕೆಲ್ಲ ಈ CET ಅಲ್ಲಿ ಉತ್ತರ ಕೊಟ್ಟಿರೋದು ಶೇಕಡಾವಾರು 78%, 74% ಯಾರು ನಮ್ಮ ಸ್ಟೇಟ್ ಬೋರ್ಡ್ ಅವರು. ಅಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ನಮ್ಮ ಸ್ಟೇಟ್ ಬೋರ್ಡ್ ಅಲ್ಲಿ ತುಂಬಾ ಅದ್ಭುತವಾಗಿದೆ, ಚೆನ್ನಾಗಿದೆ. ಕೊರತೆಗಳು ಬೇಕಾದಷ್ಟಿದಾವೆ, ಅದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಮಾಡ್ತಾರೆ. ಇಲ್ಲ ನೋಡಿ, ಅದೆಲ್ಲದೂ ಕೂಡ ಪಾಪ ಅವ್ರವ್ರಿಗೆ ಆಸೆ ನೋಡಿ, ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಹೈಕಮಾಂಡ್ ಅವ್ರು ಸರಿ ಮಾಡ್ತಾರೆ. ಹೌದು, ಸಿದ್ಧತೆ ಎಲ್ಲ ಚೆನ್ನಾಗಿದೆ. ನಮ್ಮ 5 ಕ್ಯಾಂಡಿಡೇಟ್ ಗೆಲ್ತಾರೆ. ಸಫಿಶಿಯಂಟ್ ಆಗಿ ಮತನೂ ಕೂಡ ಇದೆ, ಯಾವುದೇ ತರದ ತೊಂದರೆ ಇಲ್ಲ. ಎಲ್ಲರೂ ಗೆಲ್ತಾರೆ. ಯಾರು ಮೇಲ್ಮನೆಯಲ್ಲೂ ಕೂಡ ಕೇಳ್ತಾರೆ, ಇಲ್ಲೂ ಕೂಡ 2 ಮೇಲ್ಮನೆಯಲ್ಲಿ ಎಲ್ಲೆಲ್ಲಿ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಗೆಲ್ತಾರೆ. ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಅವ್ರು ಉತ್ತರ ಕೊಡ್ಬೇಕು. ನಾನ್ ನಿಮಗೆಲ್ಲ ನಿಮ್ ಪ್ರಶ್ನೆಗಳಿಗೆ ನಾನು ಬೇರೆಯವ್ರಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಈಗ ಪಕ್ಷ ತೀರ್ಮಾನ ಮಾಡಿದೆ. ಜಾರಕಿಹೊಳಿ ಅವ್ರು ಇನ್ನೊಂದು ಹೇಳಿದಾರೆ, ಈಗ ಪಕ್ಷನ ತೀರ್ಮಾನ ಮಾಡಾಯ್ತು, ಇನ್ಮೇಲೆ ಹೈಕಮಾಂಡ್ ಅವ್ರು ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ಕೊಂಡು ನಾವು ಕೆಲಸ ಮಾಡ್ಬೇಕು ಅಂತ ಹೇಳಿರೋದ್ರಿಂದ ಆಸೆಗಳು ಬೇಕಾದಷ್ಟು ಜನರಿಗೆ ಎಲ್ಲರಿಗೂ ಇರ್ತದೆ. ಆದ್ರೆ ಅದಾಗ್ಲಿಲ್ಲ ಅಂದಾಗ ಹೈಕಮಾಂಡ್ ಅವ್ರ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗ್ತಕ್ಕಂಥ ಕೆಲಸವನ್ನ, ಅದೊಂದು ದುರಂತ. ಅದು ಬಿಜೆಪಿ ಅವ್ರ ಚಾಳಿ. ನೀವು ಅದೇನು ಸ್ಪೆಷಲ್ ಆಗಿ ಕೇಳೋದೇ ಬೇಡ. ನಂಬಿಟ್ಟು ಹಾಳಾಗಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾನು ಈಗ ಹೆಚ್ಚು ಏನೇ ಮಾತಾಡಿದನ್ನು ಬೇರೆಯವರು ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಉತ್ತರ ಕೊಡ್ತಾರೆ, ಅದನ್ನ ಹೇಳದೆ ಇರೋದು ಒಳ್ಳೇದು. ಬಟ್ ಅವರಿಗೆ ಅಗರ್ವ ಕೊಟ್ಟಿದ್ದಾರೆ ಅಂತ ಹೇಳಿ ಅಷ್ಟು ಹೇಳಿ ನಿಲ್ಸ್ಬಿಡ್ತೀನಿ ಅಷ್ಟೇ. ಅವ್ರು ಮಾಡ್ಕೊಂಡಿರೋದು, ಅದು ಬಿಜೆಪಿ ಅವ್ರು ಮಾಡ್ಕೊಂಡು, ಸಾರಿ JDS ಅವರು ಅವ್ರು ಸವಸ ಮಾಡಿ ಮಾಡ್ಕೊಂಡಿರೋದು. ಅವ್ರಿಗೆ ಸೆಟ್ ಆಗಲ್ಲ. ಆದ್ರೂ ಕೂಡ ಯಾವ್ದೋ ಒಂದು ಚಿಂತನೆ ಮೇಲೆ ಹೋದ್ರು. ಈಗ ಅವ್ರು ಕೈ ಕೊಟ್ರು. ಅದು ಮುಂಚೆ ನಾವೆಲ್ಲ ನೋಡ್ ಬಂದವ್ರು. ನಾನು ಬಿಜೆಪಿ ಎಲ್ಲ ಇದ್ದವನು ಇಲ್ಲ ಅಂತ ಹೇಳಲ್ಲ, ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೆ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.